ಏಳನೇ ದಿನವೂ ಕೂಡ ವಿಧಾನಸಭಾ ಕಲಾಪ ಬಲಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಿದೆ. ಉಭಯ ಸದನ ಕಲಾಪ ಮುಂದೂಡಿಕೆಯಾಗಿದೆ, ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಗದ್ದಲದ ನಡುವೆಯೇ ಹಲವು ವಿಧೇಯಕ ಅಂಗೀಕಾರ ಆಗಿದೆ. ಕೆಂಪೇಗೌಡ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರ ಅಂಗೀಕಾರ ಆಗಿದೆ. ಕರ್ನಾಟಕ ಪಟ್ಟಣ ಗ್ರಾಮಾಂತರ ತಿದ್ದುಪಡಿ ವಿಧೇಯಕ ಕೂಡ ಅಂಗೀಕಾರ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಕೂಡ ಮಂಡನೆ ಮಾಡಲಾಗಿದೆ. ಏಳನೇ ದಿನವೂ ಕೂಡ ಬಿಜೆಪಿಯ ಪ್ರತಿಭಟನೆಗೆ ಕಲಾಪ ಬಲಿಯಾಗಿದೆ. ಈ ಸಂದರ್ಭದಲ್ಲೇ ಗದ್ದಲದ ನಡುವೆಯೇ ಹಲವು ವಿಧೇಯಕಗಳನ್ನ ಅಂಗೀಕಾರ ಮಾಡಲಾಗಿದೆ. ನೀವು ಏನು ಅಂಡರ್ ಸೆಕ್ಷನ್ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ವಿ, ನೋಟಿಸ್ ಕೊಡಿ ಅಂತ. ಇನ್ನು ಬಿಜೆಪಿಯ ಪ್ರತಿಭಟನೆಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಚರ್ಚೆಗೂ ಬರಲ್ಲ, ನೋಟಿಸ್ ಕೊಡಲ್ಲ, ಇದು ಸರಿಯಲ್ಲ. ಮೊದಲು ನೋಟಿಸ್ ಕೊಡಿ, ಆಮೇಲೆ ಚರ್ಚೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪುಟಕ್ಕೆ ನಾಗೇಂದ್ರ ಯಾಕೆ ಬಂದಿದ್ದಾರೆ ಅಂತ ಹೇಳ್ತೀನಿ, ಸುಮ್ಮನೆ ಹೀಗೆ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ್ಯಾವ ಕೇಂದ್ರ ಸಚಿವರ ಮೇಲೆ ಕೇಸ್ ಆಗಿದೆ ಗೊತ್ತಾ, ಅದೆಲ್ಲವನ್ನು ಹೇಳಿದ್ರೆ ನಿಮಗೆ ಬೇಸರ ಆಗುತ್ತೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ನೀವು ಚರ್ಚೆ ಮಾಡಿ, ಅದನ್ನ ಬಿಟ್ಟು ಹೀಗೆ ಮಾಡೋದು ಸರಿಯಲ್ಲ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಡ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೈಲಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಅವ್ರು ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. 1 ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ಬೆಳೆದ. ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರ ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ಇನ್ನು ಒಬ್ಬ ನಾಗೇಂದ್ರಗೋಸ್ಕರ ಇಡೀ ಸದನ ಬಲಿಯಾಗ್ತಾ ಇದೆ. ದಲಿತರ ಹಣ ದಲಿತರಿಗೆ ಸಿಗಬೇಕು ಅಂತ ನಮ್ಮ ಹೋರಾಟ ಅಂತ ಸುವರ್ಣ ನ್ಯೂಸ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಬಗ್ಗೆ ನಾಳೆ ಕುಮಾರಸ್ವಾಮಿಯ ಜೊತೆಗೆ ಚರ್ಚೆ ಮಾಡ್ತೀನಿ, ಹೋರಾಟ ಹೇಗಿರಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಸರ್, ಈಗ 5 ದಿನ ಆಯಿತು, ಒಂದೇ ಸಬ್ಜೆಕ್ಟು, ಹೋರಾಟಗಳು ಸದನದ ಒಳಗೆ ಮತ್ತು ಹೊರಗೆ ಕೂಡ ನಡೆದಿದೆ. ಆದರೂ ಕೂಡ ಸರ್ಕಾರ ನಿಮ್ಮ ಬೇಡಿಕೆಯನ್ನು ಈಡೇರಿಸಲ್ಲ. ವಾಟ್ ನೆಕ್ಸ್ಟ್ ಸರ್? ಭಯ ಬಿದ್ದಿದ್ದಾರೆ. ಸರ್ಕಾರ ಭಯ ಬಿದ್ದಿಲ್ಲ ಅಂದರೆ ನಮ್ಮ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾರೆ? ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬೀದಿಗಿಳಿದಿದ್ದಾರಲ್ಲ, ಅಂದರೆ ನಮ್ಮದು ಬಿಸಿ ಮುಟ್ಟಿದೆ ಅಂತ ಅರ್ಥ. ನಾವು ಒಂದೇ ವಿಚಾರ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಇದು ದಲಿತರ ಹಣ, ಇದು ದಲಿತರ ಕೇರಿಗೆ ಹೋಗ್ಬೇಕಾಯಿತು, ದಲಿತರ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾಯಿತು, ದಲಿತರ ಮನೆ ಕಟ್ಟೋಕ್ಕೆ ಹಣ ಹೋಗ್ಬೇಕಾಯಿತು. ಒಬ್ಬ ನಾಗೇಂದ್ರನಿಗೋಸ್ಕರ ಕೋಟ್ಯಾಂತರ ದಲಿತರನ್ನ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ವಾಪಸ್ ಕೊಟ್ಬಿಡಿ. ಯಾವನು ಮಾಡಿದಾನೋ ಅವ್ನು ಜೈಲಿಗೆ ಹಾಕಿ. ಇಷ್ಟೇ ನಮ್ಮದು ಡಿಮ್ಯಾಂಡು. ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀರಿ.
ಈಗ ನೀವು ಇದೇ ಅಭಿಪ್ರಾಯವನ್ನು ಹೇಳಿದ್ರೂ ಕೂಡ ಸರ್ಕಾರದ ಒಂದೇ ಉತ್ತರ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥದ್ದು. ಹೀಗಿದ್ದಾಗ ಈಗ ಎನ್ ಡಿ ಎ ನಾಯಕರು ಈ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ತೀರಿ? ಮುಂದಿನ ಸೆಕೆಂಡ್ ಹಾಫಲ್ಲಿ ಯಾವ ಹೋರಾಟ ಇರುತ್ತೆ ಸರ್? ನಾನು JDSನ ನಾಯಕರಾದಂಥ ಕುಮಾರಸ್ವಾಮಿಯವರ ಜೊತೆ ಮಾತಾಡ್ತೀನಿ. ಯಾಕಂದರೆ ನಮ್ಮ NDA ಪಾರ್ಟ್ನರು ಮತ್ತು ನಮ್ಮ BJP ನಾಯಕರುಗಳ ಜೊತೆನೂ ನಾನು ಮಾತಾಡ್ತೀನಿ. ನಮ್ಮೆಲ್ಲ ಶಾಸಕರ ಜೊತೆ ನಾನು ಮಾತಾಡಿ ನಾವು ಆಮೇಲೆ ಒಂದು ತೀರ್ಮಾನವನ್ನು ನಾವು ಮಾಡ್ತೀನಿ. ಇದುವರೆಗೂ ಕೂಡ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇವತ್ತು ಮಾಧ್ಯಮನೂ ಕೂಡ ಜನನೂ ಕೂಡ ಒಳ್ಳೆ ರೆಸ್ಪಾಂಡ್ ಮಾಡಿದೆ. ಈ ಥರ ಒಂದು ವಿಷಯವನ್ನು ತೆಗೆದುಕೊಂಡು ಅಲ್ಲಲ್ಲೇ ಬಿಟ್ಟು ಒಂದು ವಿಷಯ ತಗೊಂಡೋದು ಇನ್ನೊಂದು ವಿಷಯ ಕೊಡೋಗೋದು, ಈ ಥರ ಮಾಡದೆ ಈ ಸರಿ ಅಧಿವೇಶನದಲ್ಲಿ ಒಂದೇ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವಂಥ ಕೆಲಸ BJP ಮಾಡ್ತಾ ಇದೆ ಅಂತ ಜನನೂ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ಸದನದ ಒಳಗೆ ಹೋರಾಟ ಇದೆ, ಆದರೆ ರಾಜ್ಯಪಾಲರ ಬಳಿ ಒಂದು CBI ಪ್ರಾಸಿಕ್ಯೂಷನ್ ಅರ್ಜಿ ಕೂಡ ಹಾಕ್ಕೊಂಡಿದ್ದೆ. ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತ ಅರ್ಜಿಯನ್ನು CBI ಹಾಕ್ಕೊಂಡಿದೆ. ರಾಜ್ಯಪಾಲರ ಅಥವಾ ರಾಜಭವನದ ಕದ ತಟ್ಟತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀರಾ ಸರ್? ಮಾಡ್ತೀರಿ, ಅದು ನಮ್ಮ ಪ್ರೋಗ್ರಾಮಲ್ಲಿದೆ. ನಾವೆಲ್ಲ MLAಗಳು ಕೂಡ ಆ ಪ್ರೋಗ್ರಾಮನ್ನು ಮಾಡ್ತೀರಿ. ಮತ್ತು ಅದೇನಾದರೂ ಆದರೆ ಮತ್ತೆ ಮಂತ್ರಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಒಂದು ಸಾರಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಸಿಕ್ಕಿದ ತಕ್ಷಣ ಅವ್ರು ಬಂಧಿಸ್ಬೋದು ಇವ್ರನ್ನ, ಅದರಿಂದ ಸಿಗ್ತದೆ. ಅದರಿಂದ ನಮ್ಮದು ನಾಗೇಂದ್ರ ವ್ಯಕ್ತಿ ವಿರುದ್ಧ ಅಲ್ಲ ನಮ್ಮದು ಹೋರಾಟ. ದಲಿತರ ಹಣ ನುಂಗಬಾರ್ದು ಯಾರು ಮುಂದೆ. ದಲಿತರ ಹಣ ತಿಂದರೆ ಶಿಕ್ಷೆ ಆಗುತ್ತೆ, ದಲಿತರ ಹಣ ಮುಟ್ಟಿದ್ರೆ ಅವರು ಬದುಕಲ್ಲ ಅನ್ನೋ ಮೆಸೇಜನ್ನು ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಬೇಕು. ಅದು ನಮ್ಮ ಹೋರಾಟ ಅಷ್ಟೇ. ಏನಾಗಿದೆ ಅಂದರೆ ನೀವು ಇದನ್ನು ಹೇಳಿದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಮಣಿತಿಲ್ಲ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ನಿರ್ಧಾರವನ್ನು ಈಗ ತೆಗೆದುಕೊಂಡಿದ್ದಾರೆ. ಪ್ರತಿಭಟನೆ ಕೂಡ ಬೆಳಗ್ಗೆ ಮಾಡಿದರು ಸರ್. ಇದೇನಾಗುತ್ತೆ, ಸಹಜವಾಗಿ ನಿಮ್ಮನ್ನು ಅಪರಾಧ ನಿಲ್ಲಿಸುವಂಥ ಪ್ರಯತ್ನವ ಕಾಂಗ್ರೆಸ್ ಅವರು ಭಯ ಬಿದ್ದಿರೋದಕ್ಕೋಸ್ಕರ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ. ಯಾರಾದರೂ ರೂಲಿಂಗ್ ಪಾರ್ಟಿ ಪ್ರತಿಭಟನೆ ಮಾಡಿರ್ತಾರ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹೋರಾಟಕ್ಕೆ ಭಯ ಬಿದ್ದು ಮಾಡ್ತಾ ಇದ್ದಾರೆ. ನಾವು ಬಿಡಲ್ಲ. ನಾಗೇಂದ್ರನೊಬ್ಬನಿಗೋಸ್ಕರ ಅಧಿವೇಶನ 224 ಜನರ ಹಕ್ಕನ್ನು ಕಸಿಬೇಡಿ, ಬರೋಕ್ಕೆ ನಾವು ತಯಾರಿದ್ದೀರಿ. ಚರ್ಚೆ ಮಾಡೋಕ್ಕೆ ಬರ ಅಂತ ಘೋಷಣೆ ಮಾಡಿ, ಹಣ ಬಿಡುಗಡೆ ಮಾಡಿ ನಾವು ಬರೋಣ, ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಿ. ಕ್ಯಾಮ್ರಾ ವಿನೋದ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಸದನದ ಒಳಗೆ ಸಿಎಂ ಹಾಗೂ ಮಾಜಿ ಸಿಎಂ ಸ್ವಾರಸ್ಯಕರ ಚರ್ಚೆಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ಜೊತೆಗೆ ಕೆಲ ಹೊತ್ತು ಚರ್ಚೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಕುಳಿತಿದ್ದ ಜಾಗಕ್ಕೆ ಸಿಎಂ DK ಶಿವಕುಮಾರ್ ಹೋಗಿ ಅಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಕಲಾಪ ಮುಂದೂಡಿಕೆಯಾಗುವ 15 ನಿಮಿಷಕ್ಕೂ ಮುನ್ನ ಸದನಕ್ಕೆ ಸಿದ್ದರಾಮಯ್ಯನವರು ಬಂದು ಈ ವೇಳೆ ಸದನದಲ್ಲೇ ಕೂತು ಮಾತುಕತೆ ನಡೆಸಿದ್ದಾರೆ ನಾಯಕರು. DCM ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಜೊತೆಗೆ ಕೆಲ ಹೊತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಪಾದಯಾತ್ರೆ. ದಾವಣಗೆರೆ ಜಗಳೂರಿನಿಂದ ಬಳ್ಳಾರಿಗೆ ಬಿಜೆಪಿ ನಾಯಕರಿಂದ ಪಾದಯಾತ್ರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಿಜೆಪಿ ಪಾದಯಾತ್ರೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡಲಿದ್ದಾರೆ. 11 ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಇವತ್ತು ಸಂಜೆ ಅಥವಾ ನಾಳೆ ದಿನಾಂಕವನ್ನ ರಾಜ್ಯ ಬಿಜೆಪಿ ಘೋಷಣೆ ಮಾಡಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾದಯಾತ್ರೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸುಮಾರು 20 ದಿನಗಳ ಕಾಲ ಪಾದಯಾತ್ರೆಗೆ ಬಿಜೆಪಿ ಈಗ ಪ್ಲಾನ್ ಮಾಡಿದೆ. ಮಳೆಗಾಲ ಅಧಿವೇಶನ ಮುಗಿದ ಬಳಿಕ ಬಿಜೆಪಿ ಪಾದಯಾತ್ರೆಯನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.